ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ತುಂಬ ಗರಿಗರಿಯಾದಂತಹ ಹೊಂಬಣ್ಣದ ಕಲ್ಲರಿನ ದೋಸೆನ ಅದು ಅಕ್ಕಿ ಮತ್ತು ಉದ್ದಿನಬೇಳೆ ಬಳಸ್ತೇನೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಳಗಡೆಯಿಂದ ಸ್ಪಾಂಜಿಯಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ. ಒಂದೇ ದೋಸೆ ಹಿಟ್ಟಿನಲ್ಲಿ ಎರಡು ಥರ ದೋಸೆನ ಮಾಡ್ಕೊಳ್ಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆನೂ ಕೂಡ ಇದರಲ್ಲಿ ರೆಡಿ ಆಗುತ್ತೆ. ಹಾಗೆ ಗರಿ ಗರಿ ಆದಂತಹ ಮಸಾಲ ದೋಸೆನೂ ಕೂಡ ಇದರಲ್ಲಿ ನಾವು ಸಿದ್ಧಪಡಿಸ್ಕೊಳ್ಬಹುದು. ಮಾಡೋದು ತುಂಬ ಸುಲಭ, ಕಡಿಮೆ ಪದಾರ್ಥ. ಉದ್ದಿನ ಬೇಳೆ ತಿನ್ನಲ್ಲ ಅಂತ ಹೇಳೋರು, ಅಕ್ಕಿ ತಿನ್ನಲ್ಲ ಅಂತ ಹೇಳೋರು ಈ ಥರ ನೀವು ಡಯಟ್ ದೋಸೆನ ಮಾಡಿಕೊಂಡು ತಿನ್ನಬಹುದು. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುದ್ಯಾವುದು ಅಂತ ನಾನು ನಿಮ್ಮ ಜೊತೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಮೊದಲನೇ ಬಾರಿಗೆ ಈಶ್ವರಿ ಕುಕಿಂಗ್ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಾ ಇರೋ ಲೋಟದಲ್ಲಿ 1 ಲೋಟ ಕಡಲೆಬೇಳೆ, 1 ಲೋಟ ತೊಗರಿಬೇಳೆ, ಹಾಗೆ 1 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತಗೊಂಡು ಒಂದು 4ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಇದನ್ನು ಅದು ತಗೊಂಡಿರುವಂತಹ ಬೇಳೆ ಎಲ್ಲದಕ್ಕೂ ನೀರನ್ನು ಹಾಕಿ ಮೇಲ್ಗಡೆ ಸ್ವಲ್ಪ ನೀರು ಬರೋವರೆಗೂ ಹಾಕಿ ಅದನ್ನು ಒಂದು 5 ಅವರ್ ನೆನೆಸ್ಬೇಕು. ಯಾವ ಲೋಟದಲ್ಲಿ ನಾನು ಬೇಳೆನ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ 5 ಲೋಟದಷ್ಟು ಬಾಂಬೆ ರವೆ, ಹಾಗೆ ಉಪ್ಪಿಟ್ಟು ರವೆ, ಸಣ್ಣ ರವೆ ಯಾವುದಾದ್ರೂ ಪರವಾಗಿಲ್ಲ, 5 ಲೋಟದಷ್ಟು ನೀವು ರವೆನ ತಗೋಬೇಕಾಗುತ್ತೆ. ಇದನ್ನು ನೀವು ಇನ್ನು ನಾವು ಹಿಟ್ಟನ್ನು ರುಬ್ಕೊಳ್ತೀವಿ ಬೇಳೆ ಎಲ್ಲನೂ ಅಂತ ಅನ್ನೋದು ಒಂದು ಅರ್ಧ ಗಂಟೆ ಇದೆ ಅನ್ನೋಷ್ಟರಲ್ಲಿನೇ ತಗೊಂಡು ಇದನ್ನು ನೀರನ್ನು ಹಾಕಿ ವಾಶ್ ಮಾಡ್ಕೊಳ್ಬೇಕು. ನೋಡಿ ಬೇಳೆ ಹಾಗೆ ಅವಲಕ್ಕಿ ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ. ನಾನು ಆವಾಗಲೇ ತೋರಿಸಿರುವಂತಹ ರವೆನ ಸ್ವಲ್ಪ ನೀರನ್ನು ಹಾಕಿ ರವೆನಲ್ಲಿ ಇರುವಂತಹ ಗಲೀಜೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ರವೆನ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದು ಬಿಳಿ ಬಿಳಿ ನೀರೆಲ್ಲ ಬಿಡುತ್ತಲ್ಲ, ಅದೆಲ್ಲ ನಾವು ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರಿದ್ದರೆ ಸಾಕು. ನೋಡಿ ಎಷ್ಟೊಂದು ಗಲೀಜು ತುಂಬ ವೈಟಾಗಿ ಕಾಣಿಸ್ತಾ ಇದೆ. ಈ ಥರ ಇದ್ದರೆ ದೋಸೆ ಸ್ವಲ್ಪ ಕಪ್ಪು ಕಲರ್ ಬಣ್ಣ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಈ ಥರ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ನೀರನ್ನು ಬಸ್ಕೊಳ್ಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀರನ್ನು ಬಸ್ಕೊಂಡು ಸ್ವಲ್ಪ ನೀರಿನ ಅಂಶ ಇದ್ದರೆ ಪರವಾಗಿಲ್ಲ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಆವಾಗಲೇ ನೆನೆಸಿರುವಂತಹ ಬೇಳೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ. ನೆನೆಸಿರುವಂತಹ ನೀರನ್ನು ತೆಗೆದುಬಿಟ್ಟು ಬೇಳೆ ಮತ್ತು ಅವಲಕ್ಕಿನ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಿಟ್ಟು ಬೇಗ ಪರ್ಮೆಂಟೇಷನ್ ಬರಬೇಕು ಅಂದರೆ ನೆನೆಸಿರುವಂತಹ ಬೇಳೆ ನೀರನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಹಿಟ್ಟು ಬೇಗ ಪರ್ಮೆಂಟೇಷನ್ ಆಗುತ್ತೆ. ನೋಡಿ ಇವಾಗ ನಾನು ಅದೇ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಫೈನ್ ಪೇಸ್ಟಾಗಿ ರೆಡಿ ಆಗಬೇಕು. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದು ರೆಡಿ ಆಗಬೇಕು. ಈ ಥರ ರೆಡಿ ಆದ ನಂತರ ಆವಾಗಲೇ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತಹ ರವೆನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನಾನು 2ರಿಂದ 3 ಸರಿ ರವೆನ ಸೇರಿಸ್ಕೊಳ್ತೀನಿ. ಒಟ್ಟಿಗೆ ಹಾಕ್ಲಿಕ್ಕೆ ಇದರಲ್ಲಿ ಆಗೋದಿಲ್ಲ ಅಂತ ನೀವು ಕೂಡ ಹಾಗೇ ಮಾಡ್ಕೊಳ್ಳಿ. ಇಲ್ಲ ಆಗುತ್ತೆ ಅಂದರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ರವೆನ ಸೇರಿಸ್ಕೊಂಡು ಒಂದು 2ರಿಂದ 3 ರೌಂಡ್ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತದನಂತರ ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ನಾನು ತಗೊಳ್ತಾ ಇದ್ದೀನಿ. ಮತ್ತು ಉಳಿದಿರುವಂತಹ ಬೇಳೆ ಎಲ್ಲವನ್ನು ನೀರು ಬಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸರ್ತಿ ಆಯ್ತಿದು. ನೀವು ಮೊದಲನೇ ಸರಿ ಮಾಡೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿಬಿಟ್ಟು ಮಾಡಿ ನೋಡಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಉಳಿದಿರುವಂತಹ ರವೆನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಇದನ್ನು ಕೂಡ ನೀವು ಕಂಪ್ಲೀಟಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಲ್ಲವನ್ನು ಹಾಕಿ ನಂತರ ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ತದನಂತರ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಈ ಥರ ಆಗಬೇಕು. ತುಂಬ ತೆಳುವಾಗಬಾರ್ದು, ತುಂಬ ಮಂದನೂ ಕೂಡ ಆಗಬಾರ್ದು. ಇದನ್ನು ಮತ್ತೆ ನಾನು ಆವಾಗಲೇ ತೋರಿಸಿರುವಂತಹ ಬಾಕ್ಸ್ಗೆ ಟ್ರಾನ್ಸ್ಫರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇದನ್ನು ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಗುತ್ತೆ. ಇದನ್ನು ತುಂಬ ಬೇಗ ರುಬ್ಕೊಳ್ಬೇಕು ಅನ್ನೋವಂತಹ ಅವಶ್ಯಕತೆ ಏನಿಲ್ಲ. ನೀವು ರಾತ್ರಿ ತುಂಬ ಲೇಟಾಗಿ ರುಬ್ಕೊಂಡ್ರು ಬೆಳಗ್ಗೆ ಚೆನ್ನಾಗಿ ಹಿಟ್ಟು ಹುದುಗುತ್ತೆ. ನೋಡಿ ನಾನು ಎಲ್ಲವನ್ನು
ಗ್ರೈಂಡ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿ ಮುಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮಾರನೇ ದಿನ ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಇದು ಚೆನ್ನಾಗಿ ಹಿಟ್ಟು ಹುದುಗಿದೆ ನೋಡಿ, ಎಷ್ಟೊಂದು ಹುಳಿ ಬಂದಿದೆ. ಇದಕ್ಕೇ ನಾವು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೇಲ್ಗಡೆ ಹುಳಿ ಅಂಶ ಇರುತ್ತೆ, ಕೆಳಗಡೆ ಹಾಗೆ ಇರುತ್ತೆ. ಆ ಕಾರಣಕ್ಕೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನೀವು ಇನ್ನೊಂದು ಐಟಮ್ ಹೇಳ್ತೀನಿ, ಇದು ಓಂಕಾಳು. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಹಾಕಿದ್ರೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನೋಡಿ, ಇದಕ್ಕೆ ನಾವು ಅಕ್ಕಿ ಮತ್ತು ಉದ್ದಿನಬೇಳೆ ಸೇರಿಸೇ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರಾ? ಡಯಟ್ ಮಾಡೋರಿಗೆ ಇದು ತುಂಬ ಒಳ್ಳೆ ದೋಸೆ ರೆಸಿಪಿ. ಹಾಗೆಯೇ ಈ ಕಡೆ ನಾನು ತವೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಬಿಸಿಯಾಗಿರುವಂತಹ ತವೆಗೆ ಎಣ್ಣೆನ ಹಚ್ಕೊಂಡು ಆನಂತರ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ತವೆ ಹೀಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆಯಿಂದ ಈ ಥರ ಇದನ್ನು ಒರೆಸ್ಕೊಂಡು ತದನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ದೋಸೆ ಮಾಡಬೇಕಾದ್ರೂ ಈ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ದೋಸೆ ಕಟ್ಟಾಗುವಂತಹ ಚಾನ್ಸಸ್ ಇರೋದಿಲ್ಲ. ಆ ಕಾರಣಕ್ಕೆ ನಾನು ಈ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ನೋಡಿ, ದೋಸೆ ಚೆನ್ನಾಗಿ ಹರಡಿದ ನಂತರ ಅದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನಾದರೂ ನೀವು ಅಪ್ಲೈ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಟು ಲೋನಲ್ಲಿ ಇಡಿ, ಹೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಚೆನ್ನಾಗಿ ದೋಸೆ ಕೂಡ ಸಿದ್ಧ ಆಗ್ತಾ ಇದೆ ಅಂತ. ಈ ದೋಸೆ ಯಾವ ಹೋಟ್ಲಲ್ಲಿ ನಾವು ತಗೊಳ್ಳುವಂತಹ ಮಸಾಲೆ ದೋಸೆಗಿಂತ ಏನು ಕಡಿಮೆ ಇರಲ್ಲ. ಎಷ್ಟೊಂದು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗಿದೆ, ಕ್ರಿಸ್ಪಿಯಾಗಿದೆ. ಮಾಡೋದು ತುಂಬ ಸುಲಭ, ಕಡಿಮೆ ಪದಾರ್ಥ. ನೋಡಿ, ಎಷ್ಟೊಂದು ಅದ್ಭುತವಾಗಿ ದೋಸೆ ಕೂಡ ನಿಮಗೆ ಕಾಣಿಸ್ತಾ ಇದೆ. ನೋಡಿದ್ರೇ ಹಾಗೆ ತಿನ್ನಬೇಕು ಅಂತ ಅನಿಸುತ್ತೆ. ಹೊಂಬಣ್ಣದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ನಾನು ಇನ್ನೊಂದು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ಸೆಟ್ ದೋಸೆನೂ ಕೂಡ ಮಾಡಬಹುದು. ಹಿಟ್ಟನ್ನು ಹಾಕಿದ ತಕ್ಷಣ ಎಷ್ಟೊಂದು ಚೆನ್ನಾಗಿ ಜೇನಿನ ಗೂಡಿನ ಹಾಗೆ ಗೂಡಾಗಿ ಸೆಟ್ ದೋಸೆ ರೆಡಿ ಆಗ್ತಾ ಇದೆ. ನೀವು ಕೂಡ ನೋಡಬಹುದು. ಸಾಫ್ಟಾಗಿ ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲ ಕ್ರಿಸ್ಪಿಯಾಗಾದರೂ ಮಾಡ್ಕೊಳ್ಳಿ. ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆನ ಮಾಡ್ಕೊಳ್ಬಹುದು. ತುಂಬ ಸಾಫ್ಟಾಗಿ ಇರುತ್ತೆ, ಹಾಗೆ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ನೋಡಿ, ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನಾದರೂ ಹಾಕೋ ಹಾಗಿದ್ದರೆ ಹಾಕ್ಕೊಳ್ಳಿ. ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು ಹಾಗೇ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸೆಟ್ ದೋಸೆ ಕೂಡ ಸಿದ್ಧ ಆಗಿದೆ. ನಾನು ಈ 2 ದೋಸೆನೂ ಕೂಡ ಸಿಂಪಲ್ ಕಾಯಿ ಚಟ್ನಿ ಹಾಗೆ ಸೊಪ್ಪು ಸಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಅದ್ಭುತವಾಗಿ, ಅಂದವಾಗಿ, ಚೆಂದವಾಗಿ ದೋಸೆ ಅಂತೂ ಸಿದ್ಧವಾಗಿದೆ. ನೀವು ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನು ಸೆಟ್ ದೋಸೆನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸ್ಪಾಂಜಿಯಾಗಿ, ಸ್ಮೂತಾಗಿ ದೋಸೆ ರೆಡಿಯಾಗಿದೆ. ಇದು ದೊಡ್ಡವರಿಗೂ ಹಾಗೂ ಚಿಕ್ಕವರಿಗೂ ಎಲ್ಲರೂ ಕೂಡ ಇದನ್ನು ಆರಾಮಾಗಿ ತಿನ್ನಬಹುದು. ನೀವು ಕೂಡ ಈ ಥರ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ನಾನು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ತುಂಬ ಅದ್ಭುತವಾಗಿ ಸಿದ್ಧ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.